ಹಾಯ್ ಎಲ್ಲ ಫ್ರೆಂಡ್ಸ್, ಇವತ್ತು ನಾನು ಸ್ಲೀವ್ಸ್ಗೆ ಆಪೋಸಿಟ್ ಕಲರಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ನನಗೆ ಬ್ಲೌಸ್ ಪೀಸಲ್ಲಿ ಮತ್ತು ಸ್ಯಾರಿಯಲ್ಲಿ ಈ ರೀತಿ ಪೂರ್ತಿ ಪಿಂಕ್ ಕಲರಲ್ಲಿ ಫ್ಲವರ್ಸ್ ಬಂದಿದೆ. ಅದಕ್ಕೋಸ್ಕರ ನಾನಿಲ್ಲಿ ಪಿಂಕ್ ಕಲರ್ ಹಾಫ್ ಪಟ್ಟು ಕ್ಲಾತನ್ನು ತೊಗೊಂಡಿದ್ದೀನಿ. ನೋಡಿ, ಸ್ಲೀವ್ಸ್ಗಾದರೆ ಈ ರೀತಿ ನಾವು ಸ್ಟ್ರೈಟ್ ಪೀಸಸ್ನ ಕಟ್ ಮಾಡ್ಕೋಬೇಕು. ಥ್ರೆಡ್ ಪೈಪಿಂಗ್ನ ಮಾಡಬೇಕಾದ್ರೆ ಸ್ಲೀವ್ಸ್ಗೆ ಸ್ಟ್ರೈಟ್ ಪೀಸಸ್ನ ಕಟ್ ಮಾಡಿಕೊಂಡು ನೋಡಿ, ಸೆಂಟರ್ಗೆ ಈ ರೀತಿ ನಾನು 12 ನಂಬರ್ ಥ್ರೆಡನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ, ನಾನು ಡಬಲ್ ಫುಟಲ್ಲೇ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಥ್ರೆಡ್ ಪೈಪನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಸಿಂಗಲ್ ಫುಟ್ಸ್ನ ಯೂಸ್ ಮಾಡ್ತಿಲ್ಲ, ಡಬಲ್ ಫುಟನ್ನು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ರೆಡಿ ಮಾಡಿಕೊಂಡು ನಮಗೆ ಒಂದು 1/4 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಎಕ್ಸ್ಟ್ರಾಸ್ ಇರೋ ಫ್ಯಾಬ್ರಿಕ್ನ ಈ ರೀತಿ ಟ್ರಿಮ್ ಮಾಡ್ಕೊಬಿಡಬೇಕು. ನಾವಿಲ್ಲಿ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಲೈನಿಂಗ್ ಫ್ಯಾಬ್ರಿಕ್ಗೆ ನಾವು ಫಸ್ಟು ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನಾವೇನು 1/2 ಇಂಚ್ ಮಾರ್ಜಿನನ್ನು ಬಿಟ್ಟಿರ್ತೀವಲ್ಲ ಸ್ಲೀವ್ಸ್ನ ಕಟಿಂಗ್ ಮಾಡ್ಕೋಬೇಕಾದ್ರೆ 1/2 ಇಂಚ್ ಮಾರ್ಜಿನನ್ನು ನಾವು ಈಗ ಈ ಥ್ರೆಡ್ ಪೈಪಿಂಗ್ನ ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟ್ರೈಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಆದಷ್ಟು ಥ್ರೆಡ್ ಪೈಪಿಂಗು ಸಣ್ಣದಾಗಿ ಬರೋ ಥರ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಹಾಗೆ ಒಂದಕ್ಕೊಂದು ನೋಡಿ, ನಾವೇನು ಫ್ರಂಟ್ ಆರ್ಮೋಲ್ ಶೇಪನ್ನು ತೊಗೊಂಡಿರ್ತೀವಲ್ಲ ಈ ಆರ್ಮೋಲ್ ಶೇಪು ಒಂದಕ್ಕೊಂದು ಆಪೋಸಿಟ್ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವು ಲೈನಿಂಗ್ಗೆ ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಫ್ರಂಟ್ ಆರ್ಮೋಲ್ ಶೇಪ್ ಅನ್ನೋದು ಒಂದಕ್ಕೊಂದು ಆಪೋಸಿಟ್ ಬರೋ ಥರ ನಾವು ಈ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ಆನಂತರ ಮೈನ್ ಫ್ಯಾಬ್ರಿಕ್ ಮೇಲೆ ರಿವರ್ಸಲ್ಲಿ ಈ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಈಗ ನಮಗೆ ಮೇಲೆಗಡೆಗೆ ಆ ಥ್ರೆಡ್ ಪೈಪಿಂಗ್ ಅನ್ನೋದು ನಮಗೆ ನೋಡಿ ಈ ರೀತಿ ಫಿಂಗರ್ಗೆ ಟಚ್ ಆಗ್ತಾ ಇರುತ್ತೆ. ಅದರ ಪಕ್ಕದಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಆದಷ್ಟು ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ನೋಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಈಗ ನಮಗೆ ಎಕ್ಸಸ್ ಫ್ಯಾಬ್ರಿಕ್ ಏನಿರುತ್ತೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಬಿಟ್ಟು ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ಈಗ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನೈಲಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ. ನೀಟಾಗಿ ಲೈನಿಂಗನ್ನು ಈ ರೀತಿ ನೈಲಿಂದ ರಬ್ ಮಾಡಿಕೊಂಡಾಗ ಅದು ಈಸಿಯಾಗಿ ನಮಗೆ ಬ್ಯಾಕ್ ಸೈಡ್ಗೆ ಫೋಲ್ಡ್ ಆಗುತ್ತೆ. ನೋಡಿ ಈ ರೀತಿ. ಈಗ ನಾವು ಥ್ರೆಡ್ ಪಕ್ಕದಲ್ಲಿ ಮೇಲೆಗಡೆ ಮೈನ್ ಫ್ಯಾಬ್ರಿಕ್ ಮೇಲೆ ಈಗ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಥ್ರೆಡ್ ಪಕ್ಕದಲ್ಲಿ ಮೈನ್ ಫ್ಯಾಬ್ರಿಕ್ ಮೇಲೆ ಈಗ ನಾವು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ನೀವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬ್ಯಾಕ್ ಸೈಡು ಯಾವುದೇ ರೀತಿ ಖರ್ಚುಗಳು ಅನ್ನೋದು ಕಾಣಿಸೋದಿಲ್ಲ. ನೋಡಿ ಎಷ್ಟು ನೀಟಾಗಿ ನಮಗೆ ಎಷ್ಟು ಸಣ್ಣದಾಗಿ ನಮಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು ಅಂತ. ಎರಡೂ ಸ್ಲೀವ್ಸ್ಗೂ ಇದೇ ಮೆಥಡಲ್ಲಿ ನಾನು ನೋಡಿ ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೀವೇ ನೋಡ್ತಿದ್ರಲ್ಲ ಎಷ್ಟು ಸಣ್ಣದಾಗಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು. ಅದು ಕೂಡ ಇನ್ವಿಸಿಬಲ್ ಮೆಥಡಲ್ಲಿ ನಾವು ನೋಡಿ ಥ್ರೆಡ್ ಪೈಪಿಂಗ್ನ ಈ ರೀತಿ ಸ್ಟಿಚ್ ಮಾಡ್ಕೊಂಡಾಗ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.